ಎಲ್ಲರಿಗೂ ನಮಸ್ಕಾರ. ಮಹಿಳಾ ಸಾಧಕಿಯರ ಸರಣಿಯಲ್ಲಿ 6ನೇಯವರನ್ನಾಗಿ ನಾನು ಈ ದಿನ ಹೇಳಕ್ ಹೊರಟಿರೋದು ದರ್ಶನ್ ರಂಗನಾಥನ್ ಅವ್ರ ಕುರಿತು. ಈ ಒಂದು ವಿಚಾರಕ್ಕೆ ಆಧಾರವಾಗಿ ನಾನು ತೆಗೆದುಕೊಂಡಿರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಕ್ಷಮಾ ವಿ ಭಾನುಪ್ರಕಾಶ್ ಬರೆದಂತಹ ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು ಅನ್ನುವ ಪುಸ್ತಕದಿಂದ. ಈಗ ನಾವು ದರ್ಶನ್ ರಂಗನಾಥ್ ಅವರ ಕುರಿತು ನೋಡೋದಾದ್ರೆ ಅಪಾರವಾದ ಆಸಕ್ತಿ ಅವರಿಗೆ ರಾಸಾಯನಶಾಸ್ತ್ರದಲ್ಲಿತ್ತು ಅಂತ. ಈಗ ನಮ್ಗೆ ತುಂಬಾ ಆಶ್ಚರ್ಯವಾದ ವಿಚಾರ. ಈಗ ನಾವೆಲ್ಲಾದ್ರೂ ಒಂದು ವಾಕಿಂಗ್ ಹೋಗ್ತಾ ಇರ್ತೀವಿ ಅಂದ್ರೆ ನಮ್ಮ ರಸ್ತೆ ಬದಿಯಲ್ಲಿ ಅನೇಕ ಗಿಡಗಳು, ಅಲ್ಲಿರುವಂತಹ ಹೂವುಗಳು, ಅವುಗಳ ಬಣ್ಣಗಳು, ಇವುಗಳ ವಿನ್ಯಾಸ ನೋಡ್ತಾ ಇರ್ತೀವಿ. ಹಾಗೆ ಒಂದು ಉದ್ಯಾನವನದಲ್ಲಿ ಏನಾದ್ರೂ ನಾವು ಓಡಾಡ್ತಾ ಇದ್ರೆ ಅಲ್ಲಿರುವಂತಹ ತರಹೇವಾರಿ ಚಿತ್ರಗಳನ್ನ, ಆಮೇಲಿಂದ ಬಣ್ಣಗಳನ್ನ, ಆಮೇಲೆ ಎಲೆಗಳು, ಅವುಗಳ ರೀತಿಯೇ ವ್ಯತ್ಯಾಸವಾಗಿರುತ್ತೆ. ಹೂವುಗಳು ಒಂದೊಂದು ಬಗೆಯಾಗಿರುತ್ತೆ. ಇವೆಲ್ಲ ನಾವು ನೋಡೋದು ಕೇವಲ ಸೌಂದರ್ಯದ ದೃಷ್ಟಿಯಿಂದ. ಕೆಲವರು ಅದನ್ನ ಕವಿಗಳು ಅದನ್ನ ಬರೆಯೋದಕ್ಕೆ ಉಪಯೋಗಿಸ್ಕೊಳ್ತಾರೆ ಆ ವಿಚಾರ. ಇನ್ನು ಕೆಲವರು ಅದನ್ನ ಚಿತ್ರಕಲೆಗೆ ಉಪಯೋಗಿಸ್ಕೊಳ್ತಾರೆ. ಆದ್ರೆ ನೋಡಿ, ಇಂತಹ ಮಹಿಳೆಯರು, ವಿಶೇಷವಾದ ಆಸಕ್ತಿಯನ್ನ ಹೊಂದಿದಂತ ಇಂಥ ಮಹಿಳೆಯರು ಅಂತಹ ಒಂದು ಜೀವ ವಸ್ತುಗಳಲ್ಲಿ, ಅದು ಮನುಷ್ಯ ಆಗಿರ್ಬೋದು, ಯಾವುದೇ ಜೀವ ಇರುವಂತಹ ವಸ್ತುಗಳಲ್ಲಿರುವ ರಾಸಾಯನಿಕ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಯಾಕೆ ಈ ತರ ಆಗ್ತಾ ಇದೆ ಅನ್ನುವ ಕುತೂಹಲವನ್ನ ಹೊಂದಿ ಅವರು ಈ ರಾಸಾಯನ ಶಾಸ್ತ್ರವನ್ನ ಅಧ್ಯಯನ ಮಾಡಕ್ಕೆ ಶುರು ಮಾಡಿರ್ತಾರೆ. ಹಾಗೆ ದರ್ಶನ್ ರಂಗನಾಥ್ ಅವರು ಈ ತರಹ ಈ ವಿಷಯದ ಆಸಕ್ತಿಯನ್ನ ಹೊಂದಿದ್ರು. ಅವರ ಕಾಲ 1941ರಿಂದ 2001ರವರೆಗೆ ಇದ್ರು. ವಿದ್ಯಾವತಿ ಮತ್ತು ಶಾಂತಿ ಸ್ವರೂಪ್ ದಂಪತಿಗಳ ಮಗಳು. ಅವರ ಸ್ಥಳ ದೆಹಲಿ. ಅಲ್ಲೇ ಅವರ ವಿದ್ಯಾಭ್ಯಾಸ ಎಲ್ಲ ನಡೀತು. ನಂತರ ಅವರು ಹೆಚ್ಚಿನ ಸಂಶೋಧನೆಯನ್ನ ಜೈವಿಕ ರಾಸಾಯನಶಾಸ್ತ್ರ ಸಂಯುಕ್ತಗಳು, ಈ ವಿಚಾರಗಳನ್ನ ಅವರು ಒಳಗೊಂಡು ತಮ್ಮ ಸಂಶೋಧನೆಗಳನ್ನ ಮುಂದುವರಿಸಿದ್ರು. ನಾನು ಅವಾಗ್ಲೇ ಹೇಳಿದ ಹಾಗೆ ಈ ಜೀವ ಇರುವ ವಸ್ತುಗಳಲ್ಲಿ ನಡೆಯುವ ಅನೇಕ ರಾಸಾಯನಿಕ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಅದರ ಒಂದು ವಿಚಾರಗಳೇನು ಅನ್ನೋದು ಅವರ ಕುತೂಹಲ ವಿಷಯ. ಆದ್ರಿಂದ ಅವರು ಹೆಚ್ಚಿನ ಅಧ್ಯಯನಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಅವರ ಅಧ್ಯಯನ ಸಂಶೋಧನೆಗಳನ್ನ ಕೈಗೊಳ್ತಾರೆ. ಅದೆಲ್ಲದರ ಫಲವಾಗಿ ಅವರಿಗೆ PhD ದೊರಕತ್ತೆ 1967ರಲ್ಲಿ. ಆ ನಂತರ ಅವರು ತಮ್ಮ ಅಧ್ಯಯನ ಮುಗಿಸ್ಕೊಂಡು ಬಂದಾಗ IIT ಕಾನ್ಪುರದಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರದಲ್ಲಿ ಅವರು ತಮ್ಮ ವಿಚಾರಗಳಲ್ಲಿ ತೊಡಕೋತಾರೆ, ಸಂಶೋಧನೆಗಳಲ್ಲಿ. ಅಲ್ಲಿಯೇ ಇದ್ದಂತಹ ಪ್ರೊಫೆಸರ್ ಸುಬ್ರಹ್ಮಣ್ಯ ರಂಗನಾಥನ್ ಅವರು ಸಹ ಅವರನ್ನ ವಿವಾಹವಾಗಿ ನಂತರ ಅವರ ಸಂಶೋಧನಾ ವಿಚಾರಗಳನ್ನ ಅವರೊಂದಿಗೆ, ಅಂದ್ರೆ ವಿಷಯಗಳ ಹೊಂದಾಣಿಕೆ, ಭೌತಿಕ ಸಾಹಚರ್ಯ ಇದ್ರೆ ಹೇಗೆ ಒಬ್ಬ ಮಹಿಳೆ ಎಷ್ಟು ಮುಂದುವರೆದು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ದಂಪತಿಗಳು ಸಹ ಉದಾಹರಣೆ. ಅವರ ಹೆಚ್ಚಿನ ಬೆಂಬಲ ದೊರೆಯುತ್ತೆ ಮತ್ತು ಇವರ ಪ್ರತಿಭೆ ಆಗ ಈ ರೀತಿ ಹೊರಬರುತ್ತೆ. ಹೀಗೆ ಅವರ ಸಂಶೋಧನೆಗಳು ಯಾವ ಯಾವ ವಿಚಾರಗಳಲ್ಲಿ ಇತ್ತು ಅಂತ ಹೇಳಿದ್ರೆ, ಅಣುಗಳ ರಚನೆ ಹೇಗೆ ಅಂತ. ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ, ಅಂದ್ರೆ ಸಾಮಾನ್ಯರು ನಾವೆಲ್ಲ ವಿಜ್ಞಾನ ಕ್ಷೇತ್ರದ ಒಳ ಹೊಕ್ಕವರಲ್ಲ. ನಮ್ಗೆ ಪ್ರತಿಯೊಂದು ವಸ್ತುವು ಒಂದೊಂದು ಅಣುವಿನಿಂದ ರಚನೆಯಾಗಿರುತ್ತೆ ಅಂತ. ನಮ್ಮ ಆಧ್ಯಾತ್ಮಿಕ ವಿಚಾರಗಳು ಹೇಳ್ತಾರೆ ಅಣುವಿನಲ್ಲೂ ಪರಮಾತ್ಮ ಇರ್ತಾನೆ ಅಂತ. ಆ ತರದ್ದೊಂದು ಮಟ್ಟಿಗೆ ಗೊತ್ತಿರುತ್ತೆ. ಆದ್ರೆ ನಮ್ಮ ಜೀವ ಇರುವ ಈ ಜೀವಕೋಶಗಳಲ್ಲಾಗ್ಲಿ ಅಂತ ಒಂದು ವಿಚಾರಗಳಲ್ಲಿ ಅಣುಗಳು ಸೇರಿ ಹೇಗೆ ರಚನೆ ಆಗಿರುತ್ತಲ್ಲ, ಆದ್ರೆ ಆ ಅಣುಗಳೇ ಹೇಗೆ ರಚನೆ ಆಗಿರುತ್ತೆ ಅನ್ನೋದು ಇವರ ಸಂಶೋಧನೆಯ ವಿಚಾರ. ಅದು ತುಂಬಾ ಮಹತ್ವವಾದ ವಿಚಾರ ಇವ್ರಿಗೆ. ಇನ್ನು ಜೀವ ರಾಸಾಯನಿಕ ಪ್ರಕ್ರಿಯೆಗಳು ಇರುತ್ತಲ್ಲ, ಅದರ ರಾಸಾಯನಿಕ ಅಣುಕು ಅಂತ. ಅಂದ್ರೆ ಇವರು ಏನೇನು ಒಂದೊಂದು ಜೀವಿಗಳಲ್ಲಿ ಕಂಡುಹಿಡಿದ್ರೋ ರಾಸಾಯನಿಕ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ, ಅದನ್ನ ಕೇವಲ ಹಾಗೆ ಹೇಳಿದ್ರೆ ಅದಕ್ಕೆ ಯಾವುದೇ ಮಹತ್ವ ಸಿಗಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ. ಅದನ್ನ ಅಣುಕು ರೂಪದಲ್ಲಿ, ಅಂದ್ರೆ ಲ್ಯಾಬ್ ಅಲ್ಲಿ ಅದನ್ನ ಪ್ರಕ್ರಿಯೆಗಳನ್ನ ಮಾಡಿ ತೋರಿಸ್ತಾರೆ. ಇದರಲ್ಲಿ ಇವ್ರದ್ದು ಮಹತ್ವವಾದ ಹೆಸರು ರಾಸಾಯನಿಕ ಕ್ಷೇತ್ರದಲ್ಲಿ. ಹಾಗಾಗಿ ಅದು ಅವ್ರಿಗೆ ಹೆಚ್ಚಿನ ಮಹತ್ವವನ್ನ ತಂದು ಕೊಡುತ್ತೆ. ಹಾಗೆ ಯೂರಿಯಾ ಚಕ್ರ ಸಂಶೋಧನೆ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ನೋಡಿ, ಜಲಚಕ್ರ ಅಂತ ಇರುತ್ತೆ. ಏನದು, ಭೂಮಿ ಮೇಲಿರುವ ನೀರು ಸೂರ್ಯನಿಂದ ಮತ್ತೆ ಆವಿಯಾಗಿ ಹೋಗಿ ಮೋಡಗಳಾಗಿ ಮತ್ತೆ ಅಲ್ಲಿ ಮಳೆಯಾಗಿ ಮತ್ತೆ ಭೂಮಿಗೆ ಬಂದು ಇದೊಂದು ಚಕ್ರ ಅಂತ ಹೇಳ್ತೀವಲ್ಲ. ಹಾಗೆ ಯೂರಿಯಾ ವಿಚಾರದಲ್ಲಿ ಚಕ್ರ ಸಂಶೋಧನೆ ಮಾಡಿದ್ದೀವಿ. ಹೇಗೆ ಇದು ನಡೆಯುತ್ತೆ, ಏನು, ಯಾವ್ದಾದ್ಮೇಲೆ ಯಾವ ಪ್ರಕ್ರಿಯೆ ನಡೆಯುತ್ತೆ, ಇದಕ್ಕೆ ಸಹ ಇವ್ರಿಗೆ ಬಹಳ ಮಹತ್ವವಾದ ಹೆಸರು ಬಂದಿದೆ. ಆಮೇಲೆ ಇಮಿಡಾಜೋಲ್ ರಾಸಾಯನಿಕ ಸಂಯುಕ್ತಗಳು ಅಂತ. ಇದು ನಮ್ಮ ಜೀವಿಗಳಲ್ಲಿ, ಜೈವಿಕ ಕ್ಷೇತ್ರದಲ್ಲಿ ಇದೇನಿದೆ ಇದನ್ನ ತಾನಾಗಿಯೇ ಹೆಚ್ಚಳ ಆಗುತ್ತೆ ಅಂತ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಜೀವಕೋಶಗಳು ಅಂತ ನಾವೇನೋ ಹೇಳುವಾಗ ಮಲ್ಟಿಪಲ್ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ
ಇದು ಹೇಗೆ ತಾನಾಗೆ ಹೆಚ್ಚಳ ಆಗುತ್ತೆ ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಕಂಡುಹಿಡಿದ್ರು ಇವರು. ಅದರಲ್ಲಿ ಇವ್ರಿಗೆ ಹೆಚ್ಚಿನ ಹೆಸರು ಬಂದಿದೆ. ಮತ್ತು ಇದನ್ನ ಎಲ್ಲಿ ಉಪಯೋಗಿಸ್ತಾರಂತೆ ಅಂದ್ರೆ, ಇದು ಅಲರ್ಜಿಗಳಾಗುತ್ತಲ್ಲ, ನಮ್ಗೆ ಏನಾರ ಆಹಾರದ ಅಲರ್ಜಿ ಆಗ್ಬೋದು, ಮಾತ್ರೆಗಳ ಅಲರ್ಜಿ ಆಗ್ಬೋದು, ಸಮಯದಲ್ಲೇ ನಾವು ಇಮಿಡಿಯೇಟ್ ಹೋಗ್ತೀವಿ, ಡಾಕ್ಟರ್ ಹತ್ರ ಒಂದು ಮಾತ್ರೆ ತಗೊಳ್ತೀವಿ, ನುಂಗ್ತೀವಿ. ಆದ್ರೆ ಆ ಅಲರ್ಜಿಗಳನ್ನ ಹೇಗೆ ತಡೆ ಹಿಡಿಯಬಹುದು, ಹೇಗೆ ಆಗುತ್ತದು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಇದ್ರ ಮೂಲಕ ಇದನ್ನ ಆ ವಿಷಯದಲ್ಲಿ ಹೆಚ್ಚು ಬಳಸ್ಕೋತಾರೆ ಅಂತ. ಹಾಗೇನೆ ಇವರ ಇನ್ನೊಂದು ಸಂಶೋಧನೆ ಅಂತ ಹೇಳಿದ್ರೆ ನ್ಯಾನೋ ಕೊಳವೆಗಳ ಸಂಶ್ಲೇಷಣೆ. ಅದು ಇಂಗಾಲೀಯ ರಸಾಯನಶಾಸ್ತ್ರ ಇವರ ಅಧ್ಯಯನದ ವಿಚಾರ. ಇಲ್ಲಿ ನ್ಯಾನೋ ಕೊಳವೆಗಳು ಅಂತಂದ್ರೆ ನಮ್ಮ ಜೀವಕೋಶಗಳು ಇದೆಲ್ಲ ಏನಿರುತ್ತೆ ಅದರಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಕಾಣುತ್ತೆ ಅಂತ ಹೇಳ್ತೀವಲ್ಲ, ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕಿಂತ ಸೂಕ್ಷ್ಮವಾದದಕ್ಕೆ ನ್ಯಾನೋ ಅಂತ ಹೇಳ್ತಾರೆ. ಆ ನ್ಯಾನೋ ಕೊಳವೆಗಳೇನಿರುತ್ತೆ ಇಂಗಾಲದ ವಿಚಾರದಲ್ಲಿ, ಅದು ಇದ್ದಲಿಂದ ಹಿಡಿದು ವಜ್ರದ ತನಕ ಇರುವಂತಹ ಇಂಗಾಲದ ವಿಚಾರಗಳಲ್ಲಿ ಇವರು ಸಂಶೋಧನೆ ನಡೆಸಿ ಅದರ ಸಂಶ್ಲೇಷಣೆಯನ್ನಾಗಿ ಅದರ ವಿವರಣೆ ಕೊಟ್ಟು ಹೀಗೆ ಅವರ ಕ್ಷೇತ್ರದಲ್ಲಿ ಅವರು ಅಧ್ಯಯನ ನಡೆಸಿರ್ತಾರೆ. ಇನ್ನು ಮತ್ತೊಂದು ಸಂಶೋಧನೆ ಅಂತ ಹೇಳಿದ್ರೆ ಪ್ರೋಟೀನ್ಗಳ ರಚನಾ ವಿನ್ಯಾಸ. ನಮ್ಗೆ ಪ್ರೋಟೀನ್ ಅಂದ್ರೆ ಏನ್ ಗೊತ್ತು ಅಂದ್ರೆ, ಈ ಜಾಹೀರಾತುಗಳಲ್ಲಿ ಈ ಒಂದು ಆಹಾರ ತಗೊಂಡ್ರೆ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ, ಅದು ನಿಮ್ಮ ದೇಹಕ್ಕೆ ಬೇಕು ಅನ್ನೋ ಪದದಲ್ಲಿ ಕೇಳಿರ್ತೀವಿ. ಹಾಗೆ ಆ ಪ್ರೋಟೀನ್ಗಳಿರುತ್ತಲ್ಲ, ಅದು ಹೇಗೆ ರಚನೆ ಆಗಿರುತ್ತೆ ದೇಹದಲ್ಲಿ, ಆ ಒಂದು ಜೀವಿಗಳಲ್ಲಿ ಪ್ರೋಟೀನ್ಗಳು ಹೇಗೆ ರಚನೆ, ಅದರ ವಿನ್ಯಾಸವನ್ನ ಇವರು ಸಂಶೋಧನೆ ಮಾಡ್ತಾರೆ. ಅದ್ರಲ್ಲಿ ನೋಡಿ, ಪ್ರೋಟೀನ್ ಅನ್ನೋದ್ರ ಒಳಗಡೆ ಪೆಪ್ಟೈಡ್ ಅಂತ ಇರುತ್ತೆ. ಆ ಪೆಪ್ಟೈಡ್ ಒಳಗಡೆ ಅಮೈನೋ ಆಮ್ಲಗಳಿರುತ್ತೆ. ಇವೆಲ್ಲ ಒಂದಕ್ಕೊಂದು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಜೋಡಣೆ ಆದ್ರೆ ಮಾತ್ರ ಇವೆಲ್ಲ ಪ್ರೋಟೀನ್ ಎಲ್ಲ ರಚನೆ ಆಗೋದು ಮತ್ತು ನಮ್ಮ ಜೀವಿಗಳಿಗೆ ಅನುಕೂಲವಾಗೋದು ಅಂತ. ಇದೆಲ್ಲವನ್ನು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸಂಶೋಧನೆ ನಡೆಸಿ ಅಧ್ಯಯನ ಮಾಡಿ ವಿಜ್ಞಾನ ಕ್ಷೇತ್ರಕ್ಕೆ ಮಹತ್ವವಾದ ಕೊಡುಗೆಗಳನ್ನ ಇವರು ದರ್ಶನ್ ರಂಗನಾಥ್ ಅವರು ಕೊಟ್ಟಿದ್ದಾರೆ. ಇವರಿಗೆ ಬಂದಂತಹ ಪ್ರಶಸ್ತಿಗಳು ಏನ್ ಹೇಳಿದ್ರೆ, ಇದು 3ನೇ ವಿಶ್ವ ವಿಜ್ಞಾನ ಅಕಾಡೆಮಿಯಲ್ಲಿ ಅಲ್ಲಿ ಇವ್ರಿಗೆ ಅದ್ಭುತವಾದಂತಹ ಒಂದು ದೊಡ್ಡ ಸ್ಥಾನ ದೊರಕಿದೆ. ಯಾಕೆಂದ್ರೆ ಇವರು ಕಂಡುಹಿಡಿದಂತ ವಿಚಾರಗಳಿಗಾಗಿ. ಇನ್ನು A.V. ರಾಮರಾವ್ ಫೌಂಡೇಶನ್ ಅವರ ಪ್ರಶಸ್ತಿ ಬಂದಿದೆ 1999ರಲ್ಲಿ. ಅಲ್ಲದೆ ನೆಹರು ಜನ್ಮ ಶತಮಾನೋತ್ಸವ ಫೆಲೋಶಿಪ್ ಇವರಿಗೆ ದೊರಕಿದೆ. ಸುಖದೇವ್ ದತ್ತಿ ಉಪನ್ಯಾಸ ಅಂತ, ಈ ಉಪನ್ಯಾಸಗಳ ವಿಚಾರದಲ್ಲಿ ಇವ್ರಿಗೊಂದು ಮಹತ್ವವಾದ ಅಲ್ಲಿ ಸ್ಥಾನಮಾನ ದೊರಕಿದೆ ಇದ್ರ ಮೂಲಕ. ಇನ್ನು ಅದಷ್ಟೇ ಅಲ್ಲದೆ ಅವರು ಕಂಡುಹಿಡಿದಂತಹ ಅವ್ರು ಮಾಡಿದಂತಹ ಸಾಧನೆಗಳೆಲ್ಲ ಅಲ್ಲದೆ ಮರಣೋತ್ತರವಾಗಿ ಇವರು ವಿಜ್ಞಾನ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆಗಳನ್ನ ಸ್ಮಾರಕವಾಗಿ ಇಟ್ಟಂತಹ ಅನೇಕ ಪ್ರಶಸ್ತಿಗಳು ಸಹ ಇವರ ಹೆಸರಲ್ಲೂ ಮತ್ತು ಅವರಿಗೆ ದೊರಕಿರೋದು ಎಲ್ಲ ಇದೆ. ಈ ರೀತಿ ಅನೇಕ ಗೌರವಗಳನ್ನ ದೊರಕಿಸಿಕೊಟ್ಟಿದೆ ವಿಜ್ಞಾನ ಕ್ಷೇತ್ರ ಇವರಿಗೆ. ಆದ್ರೆ ಇವ್ರು ಇನ್ನೂ ಹೆಚ್ಚು ಸಾಧನೆಯನ್ನ ಎಷ್ಟು ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಅವರೊಂದು ದುರಂತಕ್ಕೆ ಒಳಗಾದ್ರು. ಅದೇನಂದ್ರೆ, ಒಂದು ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿ ತಮ್ಮ 60ನೆಯ ವಯಸ್ಸಿನಲ್ಲೇ ಅವ್ರು ಹೋದ್ರು. ನೋಡಿ, ಜೂನ್ 4ನೇ ತಾರೀಕು ಅವರು 1941ರಲ್ಲಿ ಹುಟ್ಟಿದ್ರು. ಜೂನ್ 4, 2001ರಲ್ಲಿ ಅವರು ಮರಣ ಹೊಂದಿದ್ರು. ಇದರಿಂದ ನಿಜವಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಒಂದು ನಷ್ಟ ಅಂತ ಹೇಳ್ಬೋದು. ಆದ್ರೆ ಅವ್ರು ಕಂಡುಹಿಡಿದಂತಹ ಅವ್ರು ಮಾಡಿದ ಸಾಧನೆಗಳು ಮಾತ್ರ ಹೆಚ್ಚು ಲಾಭದಾಯಕ ಮತ್ತು ಇವತ್ತಿಗೂ ಅವ್ರಿಗೆ ಗೌರವವನ್ನ ತಂದು ಕೊಡ್ತಾ ಇದೆ. ಇಂತಹ ಒಂದು ಅಪರಿಮಿತವಾದ ಸಾಧನೆ ಮಾಡಿದ ಮಹಿಳೆಗೆ ನಾವು ಗೌರವ ಪೂರ್ವಕವಾಗಿ ಅಂತ ನಮಸ್ಕಾರ ಹೇಳ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸೋಣ ಅಂತ ಹೇಳ್ತೀನಿ. ನಮಸ್ಕಾರ.